ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಶ್ರೀಸ್ ಯೂಟ್ಯೂಬ್ ಚಾನಲ್. ಸೊ ಶ್ರೀ ಇವತ್ತು ಕಿಚನಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಆ್ಯಂಡ್ ದಿಸ್ ಈಸ್ ಅವರ್ ಫಸ್ಟ್ ವ್ಲಾಗ್. ಇಟ್ ಹ್ಯಾಸ್ ಟು ಬಿ ಕುಕಿಂಗ್. ಎಸ್, ಯಾಕಂದರೆ ಕುಕ್ಕಿಂಗ್ ಅಂದರೆ ಅಪ್ಪಂಗೆ ತುಂಬ ಇಷ್ಟ. ಅವ್ರ ಫ್ರೀ ಟೈಮಲ್ಲಿ ಎಲ್ಲ ಯೂಸ್ ಟು ಕಮ್ ಕುಕ್ ಸ್ನ್ಯಾಕ್ಸ್ ಫಾರ್ ಅಸ್ ಆ್ಯಂಡ್ ಗಿವ್ ಸ್ನ್ಯಾಕ್ಸ್. ಒಂದೇ ಅಲ್ಲ, ಎಲ್ಲನೂ ಮಾಡ್ತಾಯಿದ್ರು. ಮಟನ್ ಚಾಪ್ಸ್, ಬಿರಿಯಾನಿ, ಚಿಕನ್ ಫ್ರೈ, ಪೋರ್ಕ್, ಇದೆಲ್ಲನೂ ನಿಮ್ಮ ಮುಂದೆ ನಾನು ತೋರಿಸ್ತೀನಿ ರೆಸಿಪೀಸ್. ಐ ಲವ್ ಕುಕ್ಕಿಂಗ್ ಜಸ್ಟ್ ಲೈಕ್ ಮೈ ಡ್ಯಾಡ್, ಬಟ್ ಯಾವಾಗಲೂ ಕುಕ್ ಮಾಡಲ್ಲ, ಯಾಕಂದರೆ ಯಾವಾಗಲೂ ಕುಕ್ ಮಾಡೋ ಅಂತ ಬಿಟ್ಬಿಡ್ತಾರೆ ಅಂತ. ಯು ಗಾಟ್ ದ ಪಾಯಿಂಟ್. ಸೊ ಇವತ್ತು ನಾನು ಮಾಡ್ತಾ ಇರೋದೇನು ಅಂತಂದ ಬಿರಿಯಾನಿ. ನಾನು ಮಾಡೋ ಬಿರಿಯಾನಿ ಎಲ್ರಿಗೂ ತುಂಬ ಇಷ್ಟ. ಯಾವಾಗಲೂ ಬಿರಿಯಾನಿ ಮಾಡಿಕೊಡು ಅಂತ ಕೇಳ್ತಾ ಇರ್ತಾರೆ, ಬಟ್ ಇವತ್ತು ನಾನು ಮಾಡ್ತಾ ಇರೋದು ಗ್ರೀನ್ ಬಿರಿಯಾನಿ. ಸೊ ಇದಕ್ಕೆ ಏನು ಬೇಕು, ಹೆಂಗೆ ಮಾಡೋದು ಅಂತೆಲ್ಲ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಆ್ಯಂಡ್ ಐ ಮಿಸ್ ಮೈ ಡ್ಯಾಡ್. ಈ ಕುಕ್ಕಿಂಗ್ ವ್ಲಾಗಲ್ಲಿ ಐ ಅಫ್ಕೋರ್ಸ್ ಮಿಸ್ ಮೈ ಡ್ಯಾಡ್. ಅವ್ರ ಮೆಮೊರೀಸ್ ಒಟ್ಟಿಗೆ ಐ ಕುಕ್, ಐ ಟೇಕ್ ಯು ಥ್ರೂ ದಿಸ್. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನಿಂಗೆ ತನಕ ನೋಡಿ. ಥ್ಯಾಂಕ್ ಯು ಇನ್ ಪ್ರಿಯೋರ್. ಐ ಮಿಸ್ ಯು ಪಾ. ನಿನ್ನ ಹೋಲೋ ಕರ್ಣ ಯಾರಿಲ್ಲ. ಕಿಚನ್ಗೆ ಬಂದಿದ್ದೀನಿ, ಆಲ್ರೆಡಿ ಕಟ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಸೊ ಏನೇನು ಬೇಕು ಅಂತ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಫೈನಲಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನಮಗೆ ಬೇಕಾಗಿರೋದು ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮರಾಠಿ ಮೊಗ್ಗು ಅಂತಾರದು, ಪಲಾವ್ ಎಲೆ, ಆ್ಯಂಡ್ ಈರುಳ್ಳಿ, ಟೊಮೊಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೊಸರು ಆ್ಯಂಡ್ ನಿಂಬೆಹಣ್ಣು. ಮತ್ತು ಸ್ಪೈಸಸ್ ಏನೇನು ಬೇಕು ಅಂತ ಹೋಗ್ತಾ ಹೋಗ್ತಾ ನಾನು ನಿಮಗೆ ತೋರಿಸ್ತೀನಿ. ಸೊ ಇದರಲ್ಲಿ ಸ್ವಲ್ಪ ನಾವು ರುಬ್ಕೊಳ್ಳೋಕ್ಕೆ ಏನೇನು ಹಾಕ್ಕೋಬೇಕು ಅಂತ ನಿಮಗೆ ತೋರಿಸ್ತೀನಿ. ಫಸ್ಟು ರುಬ್ಕೊಳ್ಳೋಕ್ಕೆ ನಮಗೀಗ ರುಬ್ಕೊಳ್ಳೋಕ್ಕೆ ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಚಕ್ಕೆ, 2 ಲವಂಗ ಇಷ್ಟು ಹಾಕಿ ರುಬ್ಕೊಳ್ಳೋಣ. ಪೇಸ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಇಲ್ಲಿ ಧನಿಯಾ ಕಾಳಾದರೂ ಹಾಕ್ಕೋಬೋದು, ಇಲ್ಲ ಧನಿಯಾ ಪುಡಿ ಆದರೂ ಹಾಕ್ಕೋಬೋದು. ನಾನು ಧನಿಯಾ ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ. ಕುಕ್ಕರ್ ಇಟ್ಟಿದ್ದೀನಿ. ಫಸ್ಟ್ ಕುಕ್ಕರ್ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊಳ್ಳಿ. ಆಮೇಲೆ ಎಣ್ಣೆ ಕಾದ್ಮೇಲೆ ಅದಕ್ಕೆ ಪಲಾವ್ ಐಟಮ್ಸ್ ಏನೇನಿರುತ್ತೆ ಅದು ಹಾಕ್ಕೊಳ್ಳಿ. ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು 1 ಏಲಕ್ಕಿ, ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಅದನ್ನು ರೋಸ್ಟ್ ಮಾಡಿ. ಈರುಳ್ಳಿ ಹಾಕೊಳ್ಳೋಣ ಫಸ್ಟು. ಬ್ರೌನ್ ಆಗೋ ಗಂಟ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ಟೊಮೊಟೊ ಹಾಕೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ರುಬ್ಬಕ್ಕೆ ಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ಸುಮ್ಮನೆ ಫ್ಲೇವರ್ಗೋಸ್ಕರ 2 ಹಾಕ್ಕೊಳ್ಳಿ. ಡ್ಯಾಡಿ ಇರೋವಾಗ ಕಿಚನ್ಗೆ ಬಂದ್ವಿ ಅಂದರೆ ನಾನು ಅಪ್ಪ ಇಬ್ಬರೇ, ಅಮ್ಮ ಬರ್ತಾನೆ ಇದ್ದೀರ ಒಳಗೆ. ಆಮೇಲೆ ಬಂದು ಆ ಮೆಸ್ನ ನೋಡಿ ಬೈಕೊಂಡು ಕ್ಲೀನ್ ಮಾಡ್ತಾಯಿದ್ರು. ವೀಕಲ್ಲಿ 1-2-3 ಟೈಮ್ಸ್ ಆದರೂ ನಾವು ಈವ್ನಿಂಗ್ ಯೂಸ್ ಟು ಕುಕ್, ಅಂದರೆ ಸ್ನ್ಯಾಕ್ಸ್ ಥರ ಬೋಂಡಾ, ಬಜ್ಜಿ, ಗೋಬಿ ಈ ಥರ ಎಲ್ಲ ಮಾಡ್ಕೊಂಡಿರ್ತಾ ಇದ್ವಿ. ಐ ಮಿಸ್ ದಟ್ ಸೋ ಮಚ್. ಸ್ವಲ್ಪ ಭಯವಿದ್ದವ. ನಮ್ಮಮ್ಮ ಬಂದು ನಿಂತ್ಕೊಂಡು ಭಯ ಪಡ್ತವ್ರೆ ಗೈಸ್. ನೋಡಿ ಇಲ್ಲಿ ಡಿಸ್ಟರ್ಬ್ ಮಾಡಬಾರ್ದಂತ ಓಡೋಗ್ತವ್ರೆ ಬಂದರೆ. ಮಮ್ಮಿ ಬಂದು ಹಿಂಗೆ ನೋಡ್ಕೊಂಡು ಹೋಗ್ತಾಯಿದ್ರು. ನಾನು ಅಪ್ಪ ಯಾವಾಗಲೂ ಬೋಂಡಾ, ಬಜ್ಜಿ ಅದು ಕಟ್ ಮಾಡಮ್ಮ, ಇದು ಮಾಡಮ್ಮ ಅಂತ ಮಾಡ್ಕೊಂಡಿರ್ತಾಯಿದ್ವಿ. ಅವ್ರು ಇದ್ದಿದ್ರೆ ತುಂಬ ಖುಷಿ ಪಡ್ತಾಯಿದ್ರು. ದಿಸ್ ಈಸ್ ದ ಟೈಮ್ ನಾವು ಅವ್ರಿಗೆ ಏನೋ ಮಾಡಬೇಕಾಗಿತ್ತು ಟೈಮಲ್ಲೇ. ಮೇ ಬಿ ದೇವ್ರಿಗೆ ಬೇಕಿತ್ತು ನಮ್ಮಪ್ಪ ಅಲ್ಲಿ. ಸೊ ಇಸ್ ದರ್. ಐ ಮಿಸ್ ಇಟ್. ಪ್ರತಿದಿನ ಪ್ರತಿ ಸೆಕೆಂಡ್ ಐ ಮಿಸ್ ಹಿಮ್. ಐ ವಿಶ್ ಹಿ ವುಡ್ ಹ್ಯಾವ್ ಬೀನ್ ಹಿಯರ್. ಇದ್ದಿದ್ರೆ ತುಂಬ ಖುಷಿ ಪಡ್ತಿದ್ರು. ಐ ಲವ್ ಯು ಅಪ್ಪ. ಐ ಲವ್ ಯು ಪಾ. ಸೊ ಈಗ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ.
ಆಲ್ರೆಡಿ ನಾವು ರುಬ್ಬಕ್ಕೆ ಹಾಕಿರೋದ್ರಿಂದ ಇದು ಸ್ವಲ್ಪ ಕಮ್ಮಿನೇ ಹಾಕೋಣ. ಒಂದು ಅರ್ಧ ಸ್ಪೂನ್ ತೊಗೊಳ್ಳಿ ಸಾಕು. ಗಮ್ ಅಂತ ಬರ್ತಿದೆ, ಆ ಫ್ಲೇವರ್ ಎಲ್ಲ ಹೋಗ್ಬೇಕು. ಆ್ಯಕ್ಚುಲಿ ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗ್ಬೇಕು. ಸೊ ಈಗ ಅದಕ್ಕೆ ನಾವು ಚಿಕನ್ ಏನು ತೊಗೊಂಡಿದ್ವಿ ಅದು ಹಾಕೋಣ. ಅದು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕೋಣ. ಅದಕ್ಕೆ ನನ್ನ ಸ್ಪೂನಲ್ಲೆಲ್ಲ ಹಾಕೋಕ್ಕೆ ಬರೋಲ್ಲ, ಕೈಯಲ್ಲಿ ಹಾಕ್ತೀನಿ ಹಾಕ್ತೀರ ಸರ್. ಸ್ವಲ್ಪ ಹಾಕೋಣ, ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೋಣ. ಈಗ ಅದು ಎಣ್ಣೆಲೆ ಡೀಪ್ ಫ್ರೈ ಆಗಬೇಕು. ಎಣ್ಣೆ ಎಲ್ಲ ಅದು ಚೆನ್ನಾಗಿ ಏನಂತಾರೆ, ಎಣ್ಣೆ ಎಲ್ಲ ಚೆನ್ನಾಗಿ ಬೇಯಬೇಕು. ಬೇಯ್ದಾದ್ಮೇಲೆ ಅದೆಲ್ಲ ಎಣ್ಣೆ ಬಿಡುತ್ತೆ. ಆಮೇಲೆ ನಾವು ಬೇರೆ ಎಲ್ಲ ಮಸಾಲ ಹಾಕೋಣ. ಬ್ಯಾಕ್ ಕ್ಯಾಮ್ರಾ 3 ಜನ ಇದ್ದಾರೆ, ಅವರು ಬರಲ್ವಂತೆ. ಮಮ್ಮಿ ಇತ್ತು ನಿಕ್ಕಿ 3 ಜನ ಇದ್ದಾರೆ, ಅವ್ರು ಬರಲ್ವಂತೆ ಕ್ಯಾಮ್ರಾ ಮುಂದೆ. ಡಿಮ್ಯಾಂಡ್ ಗೈಸ್. ಒಂದೆರಡು ನಿಮಿಷ ಅದು ಎಣ್ಣೆಲೇ ಫ್ರೈ ಆಗಲಿ. ಆಮೇಲೆ ನಾವು ಅದಕ್ಕೆ ರುಬ್ಬಿರೋಂಥದ್ದು ಹಾಕೋಣ. ರುಬ್ಬಿರೋದು ಹಾಕಿ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋ ಗಂಟ ವಿ ಹ್ಯಾವ್ ಟು ಲೀವ್. ಆಮೇಲೆ ಅದು ಹಂಗೆ ಹಿಡ್ಕೊಳ್ಳುತ್ತೆ. ಈಗ ಇದು ರುಬ್ಬಿರೋ ಮಸಾಲ ಹಾಕೋತಾ ಇದ್ದೀವಿ. ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು. ಅದನ್ನು ಮೇಲೆ ಮುಚ್ಚೋಣ. ಇದು ಈಗ ಚಿಕನ್ ಹಾಕ್ತಿದೆ, ಅದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಹಾಕೋಣ. ಜಸ್ಟ್ ಹಾಫ್ ಸ್ಪೂನ್. ಈಗ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಸೊ ಇದು ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ. ಅಲ್ಲಿ ಅಷ್ಟರಲ್ಲಿ ನಾವು ಕೊತ್ತಂಬರಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ, ಪುದೀನ, ಮೊಸರು ಆ್ಯಡ್ ಮಾಡೋಣ. ಮೊಸರು ಹಾಕಿದ್ರೆ ಚಿಕನ್ ಸಾಫ್ಟ್ ಆಗುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು 3/4 ಕಪ್ ಹಾಕಿದ್ದೀನಿ. ನನ್ನ ಗ್ರೀನ್ ಟೀ ಆಗುತ್ತೆ. ಅಂತಿದೆ ಗಾಯ್ಸ್. ಯಾರ್ಯಾರು ಬೇಕು ಬನ್ನಿ, ನಮ್ಮ ಮನೆ ಯಾರಿಗೂ ಮಾಡ್ಕೊಡ್ತೀನಿ. ಸೂಪರ್. ಆ್ಯಕ್ಚುಲಿ ಐ ಹ್ಯಾವ್ ಗುಡ್ ಕುಕಿಂಗ್ ಹ್ಯಾಂಡ್. ನನ್ನ ಪಪ್ಪಾಯಿಂದ ಬಂದಿರೋದು. ಮಮ್ಮಿ ಕುಕ್ ಮಾಡ್ತಾರೆ ಚೆನ್ನಾಗಿದೆ. ನಾನು ಪಪ್ಪ ಯಾವಾಗಲೂ ವೆರೈಟೀಸ್ ಯೂಟ್ಯೂಬಲ್ಲಿ ನೋಡ್ಕೊಂಡು ಜಾಸ್ತಿ ಮಾಡ್ತಾ ಇದ್ದಿದ್ದು. ಈ ರೇಖಾ ಅಡುಗೆ ಚಾನಲ್ ಅವ್ರು ಇದ್ದಾರಲ್ಲ, ಅವ್ರದ್ದು ನೋಡ್ಕೊಂಡು ಮಾಡ್ತಾ ಇದ್ವಿ. ಡ್ಯಾಡಿ ಯಾವಾಗ ಹೇಳ್ತಾರೆ ನಾವೇ ಒಂದು ಸ್ಟಾರ್ಟ್ ಮಾಡ್ಬಿಡೋಣ ಬಮ್ಮ ಅಂತ. ಅವ್ರಿಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಆ್ಯಂಡ್ ಈವನ್ ಹ್ಯಾವ್ ಒನ್. ಅದರಲ್ಲಿ ಅವ್ರು ಡ್ರಾಮಾ ವಿಡಿಯೋಸ್ ಎಲ್ಲ ಪೋಸ್ಟ್ ಮಾಡಿದ್ದಾರೆ. ಇಟ್ಸ್ ಅ ಡ್ರಾಮಾ ಆರ್ಟಿಸ್ಟ್ ಗೈಸ್. ಕುರುಕ್ಷೇತ್ರ ನಾಟಕದಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಹಿ ವಾಸ್ ಸಚ್ ಅ ಲವ್ಲಿ ಪರ್ಸನ್, ಜಾಯ್ ಪರ್ಸನ್. ವಿ ಹ್ಯಾವ್ ಟು ಲೀವ್ ಟುಡೇ. ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಆ ಥರ ನಮ್ಮ ಪಪ್ಪ ಇದ್ದಿದ್ದು. ಸೊ ಅವರಿಲ್ಲದೆ ಕಷ್ಟ, ಬಟ್ ಅವ್ರು ಹೇಳ್ಕೊಡ್ತಿರೋ ದಾರಿಯಲ್ಲಿ ನಡೆಯೋದು ನಮ್ಮ ಕರ್ತವ್ಯ. ಐ ವಿಲ್ ಡೂ ದ್ಯಾಟ್ ಆ್ಯಂಡ್ ಐ ವಿಲ್ ಮೇಕ್ ಇಟ್ ಪ್ರೌಡ್ ಅಷ್ಟೇ. ವಾಟ್ ನಾಟ್. ಜೀವನದಲ್ಲಿ ಎಲ್ಲ ತೋರಿಸ್ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ಕರ್ತವ್ಯ ನಮ್ಮದು. ವಿಲ್ ವರ್ಕ್ ಫಾರ್ ದ್ಯಾಟ್, ವಿಲ್ ಲಿವ್ ಫಾರ್ ಹಿಸ್ ಹ್ಯಾಪಿನೆಸ್. ಅವ್ರ ಖುಷಿ, ಅವ್ರ ಕನಸು ನಾವಾಗಿದ್ವಿ. ಸೊ ಅವ್ರ ಖುಷಿ ನಾವು ಉಳಿಸ್ಬೇಕು. ದಟ್ಟಲ್ಲಿ ಅವ್ರು ಹೋಗಿರ್ತಾರೆ, ಅವ್ರ ಆತ್ಮ ನಮ್ಮ ಜೊತೆನೇ ಇರುತ್ತೆ ಅಂತ ಐ ಹ್ಯಾವ್ ಫೆಲ್ಟ್ ದ್ಯಾಟ್. ಸೊ ಅವ್ರಿಗೇನು ಖುಷಿ, ನನ್ನ ಮಗಳು ಹೆಂಗಿರ್ಬೇಕು ಅಂತ ಅವ್ರು ಹೆಂಗೆ ಅಂದ್ಕೊಂಡಿದ್ರು ಆ ಥರ ಇರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬಟ್ ಈಗ ಮಮ್ಮಿ ಇದ್ದಾರೆ, ಅಪ್ಪನೂ ಅವರೇ, ಅಮ್ಮನೂ ಅವರೇ. ಇವಾಗ ನನ್ನ ಲೈಫ್ ನಾನು ಏನೇ ಲೀಡ್ ಮಾಡ್ತಾಯಿದ್ದೆ, ಇಟ್ಸ್ ಬಿಕಾಸ್ ಆಫ್ ಹರ್, ಓನ್ಲಿ ಬಿಕಾಸ್ ಆಫ್ ಹರ್. ಐ ಲವ್ ಗರ್ಲ್. ಮಾ ಈಗ ನಾನು ನೀರು ಹಾಕೋತಾ ಇದ್ದೀನಿ ಅದಕ್ಕೆ. ಸೊ ಇದರಲ್ಲಿ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಅಲ್ಲಿ ನೀರು 3 ಗ್ಲಾಸ್ ಹಾಕಬೇಕು. ಸೊ ನಾನು 2.5ನೇ ಹಾಕಿದ್ದೀನಿ, ಬಿಕಾಸ್ ಅದರಲ್ಲೇ ಸ್ವಲ್ಪ ಜಾಸ್ತಿ ನೀರಿತ್ತು ಅಂದ್ಬಿಟ್ಟು ನಾನು 2.5 ಗ್ಲಾಸ್ ನೀರು ಹಾಕಿದ್ದೀನಿ. ಸೊ ಈಗ ಅದು ಚಿಕನ್ ಇನ್ನೂ ಬಾಯ್ಲ್ ಆಗ್ತಿದೆ, ಅಕ್ಕಿ ಹಾಕಿಲ್ಲ, ಅದಕ್ಕೆ ನಿಂಬೆಹಣ್ಣು ಹಾಕ್ತಾರೆ. ನಿಂಬೆಹಣ್ಣು ಏನಕ್ಕೆ ಹಾಕ್ತಾರೆ ಗೊತ್ತಾ? ಏನಕ್ಕೆ ಹಾಕ್ತಾರೆ ಅಂದರೆ ನನಗೂ ಗೊತ್ತಿಲ್ಲ ಗೈಸ್. ಎಲ್ಲರೂ ಹಾಕ್ತಾರೆ, ನಾನು ಸ್ವಲ್ಪ ಹಾಕ್ತೀನಿ. ಅಕ್ಕಿ ಪುಡಿ ಪುಡಿ ಆಗಬಾರ್ದು ಅಂತ ಹಾಕ್ತಾರೆ ಅಂತ ಕೇಳಿದ್ದೀನಿ, ಬಟ್ ಐ ರಿಯಲಿ ಡೋಂಟ್ ನೋ. ಈಗ ಅಲ್ಲಿ ಪುಟ್
ರೈಸ್ ಅಕ್ಕಿ ಹಾಕೋಣ ಅದಕ್ಕೆ. ಅಮ್ಮಂಗೆ ಮೊಟ್ಟೆ ಬೇಯಿಸೋಣ ಈಗ. ಈಗ ಅದಾಗಿದೆ ನೋಡಿ, 70% ಆಗಿದೆ. ಈಗ ಒಂದ್ಸಲ ಸ್ಟರ್ ಮಾಡಿ ಇದನ್ನು ಮುಚ್ಚಿ, ಈಗ ಇದು ಸಿಮ್ಮಲ್ಲಿ ಒಂದು 5 ಮಿನಿಟ್ಸ್ ಇರಲಿ, ಆಮೇಲೆ ಆಫ್ ಮಾಡಿ ಅದು ಫುಲ್ ವಿಜಲ್ ಹೋಗೋ ಗಂಟ ಬಿಟ್ಬಿಡಿ. ಆಮೇಲೆ ಬಿರಿಯಾನಿ ರೆಡಿ. ಅದಾದಮೇಲೆ ನಾನು ಮತ್ತೆ ಸಿಗ್ತೀನಿ. ಮೊಸರು ಬಜ್ಜಿನೂ ಆಗಿದೆ. ಮತ್ತು 2 ನಿಮಿಷ ಬಿಟ್ಟು ಕುಕ್ಕರ್ ಓಪನ್ ಮಾಡಿ ವೆರಿ ಎಕ್ಸೈಟೆಡ್ guys. ಸೊ ರೆಡಿ ಆಗಿದೆ. ಈಗ ಪ್ಲೇಟ್ ಹಾಕ್ಕೊಂಡು ಟೇಸ್ಟ್ ಹೆಂಗಿದೆ ಹೇಳ್ತೀನಿ, ಅಮ್ಮಂಗೆ ಕೇಳೋಣ. ಸೊ ಈಗ ಮುದ್ದೆ ಮಾಡಕ್ಕೆ ಇಡ್ತಾ ಇದ್ದೀನಿ. ಮುದ್ದೆ, ಬಿರಿಯಾನಿ, ರೈತಾ, ಅಮ್ಮನ ಮೊಟ್ಟೆ. ಸೊ ಎಲ್ಲ ಆಗಿದೆ, ಈಗ ತಿನ್ನಕ್ಕಷ್ಟೇ. ಸೊ ಇದಪ್ಪಂಗೆ ಇಟ್ಟು ಬಂದ್ಬಿಡ್ತೀನಿ. ಫೈನಲಿ ರೆಡಿ ಆಗಿದೆ. ಟೇಸ್ಟ್ ನಿಮಗೂ ಮಾ ಟೇಸ್ಟ್. ನಾನು ಅಪ್ಪ ಕುಕ್ ಮಾಡೋ ಹೋಗಿ ಬರ್ತಾ ಇರಲಿಲ್ಲ, ಆಚೆ ಕುತ್ಕೊಂಡಿರ್ತಾರೆ. ನಾವೆಲ್ಲ ಗಲೀಜು ಮಾಡಿರೋದು ಅದೆಲ್ಲ ಬಂದು ಆಮೇಲೆ ಕ್ಲೀನ್ ಮಾಡ್ತಾ ಇದ್ದೆ. ಅದನ್ನು ಹೆಂಗೈತೆ? ಸೂಪರ್ ಆಗಿದೆ. ಸುಮ್ಮನೆ ಸೂಪರ್ ಆಗೈತೆ ಅನ್ಬೇಡ ವಿಡಿಯೋ, ನಿಜವಾಗ್ಲೂ ಸೂಪರ್ ಆಗೈತೆ, ಸಕ್ಕರೆ ಆಯ್ತು, ಚೆನ್ನಾಗಿದೆ ಗಾಯ್ಸ್. ಇತ್ತು ಹೇಳ್ತಾಳೆ ಹಿಂಗಿದೆ ನಾಚಿಕೆ ಗೈಸ್. ಇನ್ನೂ ಸ್ವಲ್ಪ ಹೋಗ್ತಾ ಹೋಗ್ತಾ ಬರ್ಬೋದು ಎಲ್ಲರೂ ಅಲ್ಲ. ಸೊ ಗೈಸ್ ನೋಡೋದಲ್ಲ, ನೀವು ಈ ಬಿರಿಯಾನಿ ಮನೇಲಿ ಟ್ರೈ ಮಾಡಿ, ಹೆಂಗಿದೆ ಅಂತ ನನಗೆ ತಿಳಿಸ್ಕೊಡಿ. ತುಂಬ ಚೆನ್ನಾಗಿದೆ. ಐ ಆಮ್ ಜಸ್ಟ್ ಲವಿಂಗ್ ಇಟ್. ಈಗ ಹೋಗೊಟ್ಟೆ ತುಂಬ ತಿನ್ಬೇಕಷ್ಟೆ. ಸೊ ಅಮ್ಮನ ರಿವ್ಯೂ ಕೇಳಿದ್ವಿ. ಈಗ ಅಲ್ಲ ಒಂದು ಅಕ್ಕ ಇದ್ದಾರೆ, ಅವ್ರಿಗೂ ಕೊಟ್ಟು ಕೇಳ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ.